ನಮಸ್ಕಾರ. ಇವತ್ತು ಆನೇಕಲ್ ತಾಲೂಕಿನ ಔಡ್ದೇನಹಳ್ಳಿ ಗ್ರಾಮದ ದರ್ಶನ್ ಅವರ ಹುಟ್ಟುಹಬ್ಬ. ಮುಂದೆ ಒಳ್ಳೆ ನಾಯಕನಾಗಲಿ, ಯುವ ನಾಯಕ. ಇವಾಗ ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತಾರೆ ಮತ್ತು ದನ ಕರುಗಳ ಮೇಲೆ ತುಂಬ ಆಸಕ್ತಿ. ಆಮೇಲೆ ಕರುನಾಡ ರೈತ ಗೋಪಾಲಕರ ಸಂಘ ಆನೇಕಲ್ಲು ಅವ್ರ ಕಡೆಯಿಂದನೂ ಇವತ್ತು ಸಂಘದ ಕಡೆಯಿಂದ ಎಲ್ಲರೂ ಸದಸ್ಯರುಗಳು ಬಂದು ಇವತ್ತು ದರ್ಶನ್ಗೆ ಶುಭ ಕೋರ್ತಾ ಇದ್ದಾರೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಪ್ಪ. 100 ಕಾಲ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ನೀನು ಅನ್ಕೊಂಡಿರೋದೆಲ್ಲ ಒಳ್ಳೇದಾಗಲಿ. ಜೈ ಹಳ್ಳಿಕಾರ್. ಆನೇಕಲ್ ತಾಲೂಕಿನ ಔಡ್ದೇನಹಳ್ಳಿಯಲ್ಲಿ ಯುವ ರೈತ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೂ ಹಳ್ಳಿಕರ್ ಹೋರಿಗಳ ಮೆರವಣಿಗೆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿತ್ತು. ವೀರಗಾಸೆ, ಸೋಮನ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಹಳ್ಳಿಕರ್ ಹೋರಿಗಳ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಹಳ್ಳಿಕರ್ ಒಡೆಯ ವರ್ತೂರ್ ಸಂತೋಷ್ ಭಾಗವಹಿಸಿ ಯುವ ರೈತ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ವಿಶೇಷ ಮೆರುಗು ತಂದರು. ಈ ವೇಳೆ ಯುವ ರೈತ ತಂಡ ದರ್ಶನ್ ಹಾಗೂ ವರ್ತೂರ್ ಸಂತೋಷ್ ಅವರನ್ನು ಸನ್ಮಾನಿಸಿ ಸಂಭ್ರಮಿಸಿತು. ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ ವರ್ತೂರ್ ಸಂತೋಷ್, ದರ್ಶನ್ ಅವರಿಗೆ ಗೋವುಗಳ ಮೇಲೆ ಅಪಾರ ಪ್ರೀತಿ ಇದೆ. ಹಿಂದಿನ ಯುವ ಜನತೆ ಕೃಷಿ ಮತ್ತು ಗೋ ಸಂರಕ್ಷಣೆಯ ಕಡೆ ಆಸಕ್ತಿ ತೋರುತ್ತಿರುವುದು ಸಂತಸದ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ವದಹತೆಂಬುದಾಗಿ ಒಡೆಯನಾದಂತಹ ವಿಘ್ನನಾಶಕನಾಡಿದ ಅವರುಗಳಿಗೆ ವಂದಿಸುತ್ತ ಬಲರೇ ಬಾಪರೇ ರುದ್ರ ಪಂಚಾನನಂ ತನೋದ್ಭೂತಂ ಪಂಚಾಕ್ಷರೇ ಮಲೋಪಮ ಬಲರ ರುದ್ರ ಕೋಗಿಗೆ ತನ್ನ 1008 ಬಡದಾಳಿಗಳನ್ನು ಹೊತ್ತಿಕೊಂಡ ಭೂತನಾಗಿ ರಾಮಯ್ಯನಮ್ಮಯ್ಯ ವಾರಗುರು ವೀರಭದ್ರ 60 ಬಾದನ ಕೀಲನ ಒಲಗ ವಾದ್ಯ ವೈಭವಗಳಲ್ಲಿ ಮನಗದೆ ಬೆಳಗದೆ ನಿಮ್ಮ ಮಡೆ ವಾದ್ಯದಲ್ಲಿ ಗೋಪಾಲಕರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮುನಿರಾಜು, ಉಪಾಧ್ಯಕ್ಷ ಮುರುಗೇಶ್, ಚಿಕ್ಕ ಹಗಡೆ ಚಿಕ್ಕಣ್ಣ, ತಾಲೂಕು ಅಧ್ಯಕ್ಷ ದಿಲೀಪ್ ಗೌಡ, ಉಪಾಧ್ಯಕ್ಷೆ ಮನೋಜ್,
ಲಕ್ಷ್ಮಣ್, ಹರ್ಷ, ಜಯಕುಮಾರ್, ನಾರಾಯಣಪ್ಪ, ಮುನಿವೆಂಕಟಪ್ಪ, ಮಂಜುನಾಥ್, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಸಂಭ್ರಮ, ಹಳ್ಳಿಕರ್ ಹೋರಿಗಳ ಮೆರವಣಿಗೆ ಮತ್ತು ಯುವ ರೈತ ಒಗ್ಗಟ್ಟಿನಿಂದ ಔಡೇನಹಳ್ಳಿಯಲ್ಲಿ ನಡೆದ ಈ ಹುಟ್ಟುಹಬ್ಬ ಆಚರಣೆ ವಿಶೇಷ ಗಮನ ಸೆಳೆಯಿತು. ದರ್ಶನ್ ಅವರಿಗೆ 26ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವನಿಗೆ ಸುಮಾರು 10 ವರ್ಷದಿಂದಲೇ ಹಸುಗಳಿಂದ ಜಾಸ್ತಿ ಪ್ರೀತಿ, ಅದಕ್ಕೋಸ್ಕರ ಇಷ್ಟು ಜನ ಎಲ್ಲ ಸೇರಿದ್ದಾರೆ. ಇವರ ದರ್ಶನ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಏನೇನೆಲ್ಲ ಹಮ್ಮಿಕೊಂಡಿದ್ರು ಸರ್? ಅಣ್ಣ, ಇವತ್ತು 3-4 ಹತ್ರ ಕೇಕ್ ಕಟ್ ಮಾಡಿದ್ದಾರೆ. ಪ್ಲಸ್ಸು ಎಲ್ಲ ಬಡವರಿಗೆ ಬಾಲ್ವಾಡಿಯಲ್ಲಿ ಇವತ್ತು ರಜಾ ಇತ್ತು. ನಿನ್ನೆನೇ ಬುಕ್ಸ್ ಎಲ್ಲ ವಿಸ್ತರಣೆ ಮಾಡಿದ್ದಾರೆ. ವಿಜೃಂಭಣೆಯಿಂದ ಫಂಕ್ಷನ್ ಮಾಡಿದ್ದಾರೆ ಸರ್. ನನ್ನ ಮಗನಾದ ಸಾಯಿ ದರ್ಶನ್ಗೆ ವಿಶ್ ಯು ಹ್ಯಾಪಿ ಬರ್ಡೇ. ಇವತ್ತು ಅವನ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರಿಗೂ ಅನ್ನದಾನ ಮತ್ತು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಬರ್ತ್ಡೇ ಪ್ರಯುಕ್ತದಿಂದ ಅನ್ನದಾನ ಆಮೇಲೆ ಪೂಜೆ ಎಲ್ಲ ಮಾಡಿಸಿದ್ದೀವಿ ದೇವಸ್ಥಾನಕ್ಕೆ. ಹುಟ್ಟುಹಬ್ಬದ ಶುಭಾಶಯಗಳು. ರೈತರೆಲ್ಲ ಭಾಗವಹಿಸಿದ್ದಕ್ಕೆ, ಗೋಪಾಲಕರ ಸಂಘದಿಂದ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಔಡೇನಹಳ್ಳಿ ಗ್ರಾಮಸ್ಥರಿಗೆಲ್ಲ ವಿನಂತಿ ಹಾಗೂ ಕರುನಾಡು ರೈತ ಗೋಪಾಲಕರ ಸಂಘದವರಿಗೆಲ್ಲ ವಿನಂತಿ. ಈ ದಿನ ಔಡೇನಹಳ್ಳಿನಲ್ಲಿ ನಮ್ಮ ಕರುನಾಡು ರೈತ ಗೋಪಾಲಕರ ಸಂಘರು ಮತ್ತು ನಮ್ಮ ಸ್ನೇಹಿತರಾಗಿಂತ ಏನು ಆಚರಣೆ ಮಾಡಿದ್ದಾರೆ ಈ ಬರ್ತ್ಡೇನ. ನಿನ್ನೆ ಸ್ಕೂಲ್ ಮಕ್ಕಳಿಗೆಲ್ಲ ಸ್ವಲ್ಪ ಬುಕ್ ಕೊಡಿಸಿ, ಎತ್ತಿನ ಮೆರವಣಿಗೆ ಮಾಡಿಸಿ, ವೀರಗಾಸೆ ಮಾಡಿ, ಆದ್ದರಿಂದ ಈ ಅನ್ನದಾನ ಬೇರೆ ಇಟ್ಕೊಂಡಿದ್ದೀರಿ, ಬಿರಿಯಾನಿ. ಎಲ್ಲರೂ ಬಂದು ಇದಕ್ಕೆ ಪಾಲ್ಗೊಂಡಿದ್ದಕ್ಕೆ ತುಂಬ ಖುಷಿಯಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಟ್ಟದಲ್ಲಿ ಮಾಡೋಣ. ಧನ್ಯವಾದಗಳು. ರೈತರು ನಾವು ಹುಟ್ಟಿದಾಗಿಂದ ರೈತರೇ ಸರ್. ನಮ್ಮ ಮುತ್ತಾತ್ಮ ಕಾಲದಿಂದ ರೈತರೇ, ಮೂಲತಃ ರೈತರ ಕುಟುಂಬದಿಂದ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಎತ್ತು, ಹಸು, ಕುರಿ, ಮೇಕೆ ಅಂದರೆ ಸ್ವಲ್ಪ ನಮಗೆ ಇಷ್ಟ. ಅದರಿಂದ ನಾವು ಅದು ನಿಂತ್ಕೊಂಡಿದ್ದೀರಿ ಸರ್. ಅದು ಹೊರತೂರು ಸಂತೋಷ್ ಅವರು ಸಹ ಬಂದಿದ್ದರು, ಎತ್ತಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಅವರು ಬಂದು ಬರ್ತ್ಡೇ ವಿಶ್ ಮಾಡಿಬಿಟ್ಟು ಹೋಗವ್ರೆ ಸರ್. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಟ್ಟದಲ್ಲಿ ಎತ್ತಿನ ಮೆರವಣಿಗೆ ಮಾಡಿಸೋಣ. ಅವರು ಕರ್ನಾಡ ರೈತ ಗೋಪಾಲಕ ಸಂಘದ ಉಪಾಧ್ಯಕ್ಷರು, ಅವರು ತಾಲೂಕು ಉಪಾಧ್ಯಕ್ಷರು. ಅವ್ರದ್ದು ಬರ್ತ್ಡೇಗಾಗಿ ಎಲ್ಲರೂ ಆಗಿರ್ತಾರೆ. ಪ್ಲಸ್ ಹೊರತೂರು ಸಂತೋಷ್ ಅವರು ಹಳ್ಳಿಕಾರ್, ಅವರು ತುಂಬ ಸಪೋರ್ಟ್. ಅವ್ರಿಗೆ ಹಳ್ಳಿಕಾರ್ ಉಳಿಸ್ಬೇಕು, ರೈತಾಂಗ ಸ್ವಲ್ಪ ದೊಡ್ಡದಾಗಬೇಕು ಅಂತ ಅವರ ಪ್ರಯತ್ನ. ಅದಕ್ಕಾಗಿ ನಾವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀವಿ ಸರ್. ಓಕೆ ಸರ್. ಕರುನಾಡ ರೈತ ಗೋಪಾಲಕರ ಸಂಘದ ವತಿಯಿಂದ ಎಲ್ಲರೂ ಆಹ್ವಾನ ಮಾಡಿದರು. ದರ್ಶನ್ ಅವರು ಮೊದಲನೇದಾಗಿ ಹೊರತೂರು ಸಂತೋಷ್ ಅವ್ರನ್ನೂ ಕರೆಸಿದ್ರು, ಆನೇಕಲ್ ತಾಲೂಕಿನಲ್ಲಿರೋ ರೈತರನ್ನೆಲ್ಲ ಕರೆಸಿದ್ರು. ಇದೇ ದರ್ಶನ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ವೀರಗಾಸೆ ಅನ್ನೋ ಒಂದು ಹಳ್ಳಿ ಸೊಗಡು ಅದನ್ನು ಮಾಡಿಸಿದ್ದಾರೆ. ಎಲ್ಲದಕ್ಕೂ ದರ್ಶನ್ ಇನ್ನೂ ಚೆನ್ನಾಗಿರಲಿ, 100 ವರ್ಷ ಕಾಲ ಚೆನ್ನಾಗಿರಲಿ, ಶುಭ ಹಾರೈಸಕ್ಕೆ ಬಂದಿದ್ದೀರಿ. ನಮಸ್ಕಾರ. ಜೂನ್ 7ನೇ ತಾರೀಕು ಭಾಳ ವಿಶೇಷವಾಗಿ ಹಳ್ಳಿಕರ್ ಶ್ರೀಮಂತ ಕಾರ್ಯಕ್ರಮ ಪುತ್ತೂರಲ್ಲಿ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಕೆಲಸಕ್ಕೆ ಕೊಡಬೇಕು. ಮತ್ತು ನಮ್ಮ ಕರುನಾಡ ರೈತ ಗೋಪಾಲಕರ ಸಂಘದವರು ಕೂಡ ಬಂದು ನಿಮ್ಮದೇ ಪ್ರೋಗ್ರಾಮನ್ನು ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ಜೈ ಹಳ್ಳಿಕಾರ್. ಕರುನಾಡ ರೈತ ಗೋಪಾಲಕರ ಸಂಘಕ್ಕೆ, ಕರುನಾಡ ರೈತ ಗೋಪಾಲಕರ ಸಂಘಕ್ಕೆ ಜೈ ಹಳ್ಳಿಕಾರ್.